ಐ ವೆಲ್ಕಮ್ ಟು ದ ಗಣೇಶ್ ಸರ್ವಿಸ್ ವಿಡಿಯೋ. ಲಾಸ್ಟ್ ಟೈಮ್ ನೋಡಿ ಒಂದೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಸಿ ಎಸ್ ಕೆ ವರ್ಸಸ್ ಪಂಜಾಬ್. ಸಿ ಎಸ್ ಕೆ ಹೋಮ್ ಗ್ರೌಂಡಲ್ಲಿ ಪಂಜಾಬ್ ಅವರು ಟಾಸ್ ಗೆದ್ಬಿಟ್ಟು ಬೌಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಒಟ್ಟಿನಲ್ಲಿ ಸಿ ಎಸ್ ಕೆ ಅವರು ಒಂದು ಒಳ್ಳೆ ಸ್ಕೋರ್ನ ಕಲೆ ಹಾಕಿದ್ರು ಅನ್ಬೋದು. ಪಂಜಾಬ್ ಅವರು ಬೌಲಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಪಂಜಾಬ್ ಅವರು ಬೌಲಿಂಗ್ ಮಾಡಿಕೊಂಡು ಸಿ ಎಸ್ ಕೆ ಅವರು ಒಂದು ಒಳ್ಳೆ ಬ್ಯಾಟಿಂಗ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆ ಓಪನಿಂಗ್ ಅಷ್ಟು ಚೆನ್ನಾಗಿ ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಪವರ್ ಪ್ಲೇಲಿ ಸಿಕ್ಕಾಬಿಟ್ಟೆ ವಿಕೆಟ್ಗಳನ್ನ ಕಳ್ಕೊಂಡ್ರು ಅನ್ಬೋದು. ಮಿನಿಮಮ್ ಪವರ್ ಪ್ಲೇಲಿ 3 ವಿಕೆಟ್ ಕಳ್ಕೊಂಡ್ರೆ ಅವರಿಂದ ರವೀಂದ್ರ ಜಡೇಜಾ ಮತ್ತು ಸ್ಯಾಮ್ ಕರನ್ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಊರು ಸ್ಯಾಮ್ ಕರನ್ ಒಂದೊಳ್ಳೆ ಮ್ಯಾಚ್ನ ಲಾಸ್ಟ್ವರೆಗೂ ತೊಗೊಂಡು ಹೋದ್ರು ಅನ್ಬೋದು. ಏನಾದ್ರು ಸ್ಯಾಮ್ ಕರನ್ ಲಾಸ್ಟ್ವರೆಗೂ ಇರಲಿಲ್ಲ ಅಂದರೆ ಮ್ಯಾಚು ಸಿಕ್ಕಾಪಟ್ಟೆ ಟರ್ನ್ ಓವರ್ ಆಯ್ತಿತ್ತು ಅನ್ಬೋದು. ಸ್ಯಾಮ್ ಕರನ್ ಲಾಸ್ಟ್ವರೆಗೂ ಇದ್ದಿದ್ದಕ್ಕೇನೆ ಇವರು 150 ಹೊಡಿ 190 ಹೊಡೆದ್ರು ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರಿಲಿ ರವೀಂದ್ರ ಜಡೇಜಾ ಆಗಲಿ ಶಿವಮ್ ಡೂಬೆ ಆಗಲಿ ಅಂತ ಹೇಳ್ಕೊಳ್ಳೋ ಆಟ ಆಡಲಿಲ್ಲ ಅನ್ಬೋದು. ಧೋನಿನ ಅಷ್ಟೇ ಅಗ್ರೆಸಿವ್ನೆಸ್ ತೋರ್ಸಕ್ಕೆ ಹೋಗಿ ಔಟ್ ಆದರು. ಇಲ್ಲಿ ದೀಪಕ್ ಹುಡ್ಡಾನು ಅಷ್ಟೇ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆ ತೀರಾ ಕಳಪೆ ಆಡೋದ್ರು ಅನ್ಬೋದು. ಒಟ್ಟಿನಲ್ಲಿ ಟೂರ್ನಮೆಂಟಿಂದ ಆಚೆ ಹೋದ್ರು. ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಯಾರು ಆಡಲಿಲ್ಲ. ಒಟ್ಟಿನಲ್ಲಿ ಸಿ ಎಸ್ ಕೆ ಬೌಲಿಂಗು ಮತ್ತು ಬ್ಯಾಟಿಂಗು ತೀರಾ ಕಳಪೆ ಆಗಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಪಂಜಾಬ್ ಬೌಲಿಂಗ್ ನೋಡೋದ್ರೆ ಇಲ್ಲಿ ಒಟ್ಟಿನಲ್ಲಿ ಅಶ್ವಥ್ ಸಿಂಗ್ 2 ಕ್ರೂಷಿಯಲ್ ವಿಕೆಟ್ ತಗೊಂಡ್ರೆ ಅವ್ರ ಹಿಂದೆ ಮಾರ್ಕ್ 2 ವಿಕೆಟ್ ತಗೊಂಡ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಚಾಲು 4 ಕ್ರೂಷಿಯಲ್ ವಿಕೆಟ್ಗಳನ್ನ ತಗೊಂಡ್ರು. ಮೇನು ಲಾಸ್ಟ್ ಅವರಂತೂ ಸಿಕ್ಕಾಬಿಟ್ಟೆ ತೀರಾ ಟೈಟ್ ಓವರ್ ಮಾಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಲಾಸ್ಟ್ ಟಕ ಅಂತ 4 ಕ್ರೂಷಿಯಲ್ ವಿಕೆಟ್ಗಳನ್ನ ತೆಗೆದ್ರು. ಒಟ್ಟಿನಲ್ಲಿ ಸಿ ಎಸ್ ಕೆ ಬ್ಯಾಟಿಂಗಲ್ಲಿ ತೀರಾ ಒಂದು ಸೈಡ್ ಆಯಿತು ಅನ್ಬೋದು. ಒಟ್ಟಿನಲ್ಲಿ ಸಿ ಎಸ್ ಕೆ ಗೆಲ್ಲೋ ಮ್ಯಾಚ್ನ ಸೋತರು ಅನ್ಬೋದು. ಒಟ್ಟಿನಲ್ಲಿ ಇವ್ರು ಗೆದ್ರು ಸೋದ್ರು ಏನು ಮ್ಯಾಟ್ರ್ ಆಯ್ತಿರ್ಲಿಲ್ಲ. ಸೀಸನ್ ಕೊಂಡ್ಕೊಂಡು ಚೆನ್ನಾಗಿ ಎಂಡ್ ಮಾಡೋದು ಅಂತ ಹೇಳ್ಬೋದಿತ್ತು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ ಸಿ ಎಸ್ ಕೆ ಅವರು ಒಟ್ಟಿನಲ್ಲಿ ಪವರ್ ಪ್ಲೇಯಲ್ಲಿ ಅಂತ ಹೇಳ್ಕೊಳ್ಳೋಷ್ಟು ಬರಲಿಲ್ಲ. ಮಿಡಲ್ ಓವರ್ಗಳಲ್ಲಿ ಒಂದು ತಕ್ಕ ಮಟ್ಟಿಗೆ ಬಂತು. ಲಾಸ್ಟಲ್ಲಿ ಬೇಗನೆ ಔಟ್ ಆದರು ಅನ್ಬೋದು. ಒಟ್ಟಿನಲ್ಲಿ ಸ್ಯಾಮ್ ಕರನ್ ಒಟ್ಟಿನಲ್ಲಿ ನೆಕ್ಸ್ಟ್ ಲೆವೆಲ್ ಆಟನ ಆಡಿದ್ರು. ಒಟ್ಟಿನಲ್ಲಿ ಅದರಿಂದನೇ ಮ್ಯಾಚು 190ಕ್ಕೆ ಒಂದೊಳ್ಳೆ ಬಿಗ್ ಸ್ಕೋರ್ನ ಮಾಡಿದ್ರು. ನಾನೇನೋ ಒಂದು 150-170ಕ್ಕೆ ಕಚ್ಕೊಡ್ತಾರೆ ಅಂದ್ಕೊಂಡೆ. ಒಟ್ಟಿನಲ್ಲಿ 190ಕ್ಕೆ ಸ್ಕೋರ್ನ ಕೊಟ್ಟರು. ಒಟ್ಟಿನಲ್ಲಿ 190ನ್ನ ಪಂಜಾಬ್ 191ನ ಚೇಸ್ ಮಾಡಕ್ಕೆ ಬಂದವರು ಪಂಜಾಬ್ ಅವರು. ಒಟ್ಟಿನಲ್ಲಿ ಒಂದೊಳ್ಳೆ ಸ್ಟಾರ್ಟ್ ಸಿಕ್ತು ಅನ್ಬೋದು. ಮೇನ್ ಗುರು ಇವರು ಪವರ್ ಪ್ಲೇ ವಿಕೆಟ್ ಕಳ್ಕೊಳ್ಳಿಲ್ಲ ಅನ್ನೋದಕ್ಕಿಂತ ಒಂದು ವಿಕೆಟ್ ಪ್ರಿಯಾಂಕ್ ಆಚಾರ್ಯದು ಒಂದು ವಿಕೆಟ್ ತಗೊಂಡ್ರೆ ಲಾಸ್ಟು ವಿಕೆಟ್ ಕಳ್ಕೊಂಡಿದ್ದೇವರು 13ನೇ ಓವರಲ್ಲಿ ಹೊರತು ಮಿಡಲ್ ಓವರ್ಗಳು ಪವರ್ ಪ್ಲೇಲಿ ಒಂದೊಳ್ಳೆ ಸ್ಟಾರ್ಟ್ನ ಪವರ್ ಪ್ಲೇ ಸ್ಟಾರ್ಟ್ ಕೊಟ್ಟರು ಹೊರತು ಸಿ ಎಸ್ ಕೆ ಬೌಲಿಂಗ್ ತೀರಾ ಫೀಲ್ಡಿಂಗ್ಗಳಂತ ಹೇಳ್ಕೊಳ್ಳೋ ಫೀಲ್ಡಿಂಗ್ ಮಾಡಲಿಲ್ಲ. ಒಟ್ಟಿನಲ್ಲಿ ಸಿ ಎಸ್ ಕೆ ಅವರು ಒಟ್ಟಿನಲ್ಲಿ ಬೌಲಿಂಗ್ಗಳಲ್ಲೂ ಅಷ್ಟು ಆಡಲಿಲ್ಲ ಅನ್ಬೋದು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರು ಕ್ರೆಡಿಟ್ ಕೊಡಬೇಕು. ಶ್ರೇಯಸ್ ಅಯ್ಯರು ಮತ್ತು ಶಶಾಂಕ್ ಸಿಂಗು ಒಂದೊಳ್ಳೆ ಆಟನ ಆಡಿದ್ರು ಅನ್ಬೋದು. ಒಟ್ಟಿನಲ್ಲಿ ಶಶಾಂಕ್ ಸಿಂಗು ಮತ್ತು ಪೃಥ್ವಿ ಸಿಂಗು ಒಟ್ಟಿನಲ್ಲಿ ಇವರಿಬ್ಬರು ಒಟ್ಟಿನಲ್ಲಿ ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಮಾಡಿದ್ರು. ಒಟ್ಟಿನಲ್ಲಿ ಶ್ರೇಯಸ್ ಅಯ್ಯರು ಬಂದವ್ರ ಜೊತೆ ಎಲ್ಲ ಪಾರ್ಟ್ನರ್ಶಿಪ್ನ ಮಾಡ್ಕೋದ್ರು. ಶಶಾಂಕ್ ಸಿಂಗು ಅಷ್ಟೇ. ಒಟ್ಟಿನಲ್ಲಿ ಪಂಜಾಬ್ ಬೌಲಿಂಗ್ ಆಗಲಿ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಖಡಕ್ಕಾಗಿತ್ತು ಅನ್ಬೋದು. ಒಟ್ಟಿನಲ್ಲಿ ಚಾಲ್ ಬೌಲಿಂಗು ನೆಕ್ಸ್ಟ್ ಲೆವೆಲ್ ಆಗಿತ್ತು. ಒಟ್ಟಿನಲ್ಲಿ ಸಿ ಎಸ್ ಕೆ ಬ್ಯಾಟಿಂಗು ತೀರಾ ಕಳಪೆ ಆಗಿದ್ರು. ಸ್ಯಾಮ್ ಕರನ್ ಇಲ್ಲಿವರೆಗೂ ಬರೋಕ್ಕೆ ಟ್ರೈ ಮಾಡಿದ್ರು ಹೊರತು ಸಿ ಎಸ್ ಕೆ ಗೆಲ್ಲಕ್ಕಾಗಲಿಲ್ಲ. ಒಟ್ಟಿನಲ್ಲಿ ಲಾಸ್ಟ್ ಓವರ್ಗಳಲ್ಲಂತೂ ಸಿ ಎಸ್ ಕೆ ಗೆಲ್ಲೋ ಮೂಮೆಂಟ್ ಇತ್ತು. ಅವರು ಗೆಲ್ಲೋ ಮೂಮೆಂಟ್ನ ಶ್ರೇಯಸ್ ಅಯ್ಯರು ಲಾಸ್ಟ್ವರೆಗೂ ಇದೇ ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ಒಟ್ಟಿನಲ್ಲಿ ಬಾಲ್ ಟು ಬಾಲ್ ರನ್ ಆಲ್ಮೋಸ್ಟ್ ಲಾಸ್ಟ್ ಓವರ್ಗಳಿಗೂ ತಗೊಂಡೋಗಿ ಲಾಸ್ಟ್ ಓವರಲ್ಲಿ ಮ್ಯಾಚು ಏನು ಟರ್ನಿಂಗ್ ಆಗಬೇಕಿತ್ತು ಆ ಮೂಮೆಂಟಲ್ಲಿ ಶ್ರೇಯಸ್ ಸಿಂಗ್ ಆಗಲಿ ಯಾರು ಬಂದವರೆಲ್ಲ ಚೆನ್ನಾಗಿ ಆಡಿದ್ರು. ಅದರಿಂದನೇ ಮ್ಯಾಚ್ ಸಿಕ್ಕಾಬಿಟ್ಟೆ ಟರ್ನ್ ಓವರ್ ಆದ್ರೂ ಪಂಜಾಬ್ ಅವ್ರು ಗೆದ್ದರು. ನಾನು ಹೇಳಿದ್ದೆ ಸಿ ಎಸ್ ಕೆ ವರ್ಸಸ್ ಪಂಜಾಬ್ ಗೆಲ್ತಾರೆ ಅಂದ್ಕೊಂಡಿದ್ದೆ. ಪಂಜಾಬ್ ಗೆದ್ದರು. ಒಟ್ಟಿನಲ್ಲಿ ಮೇನ್ ಗುರು ಒಟ್ಟಿನಲ್ಲಿ 190ನ ಚೇಂಜ್ ಮಾಡ್ಕೊಂಡು 194 6 ವಿಕೆಟ್ ಕಳ್ಕೊಂಡು ಒಟ್ಟಿನಲ್ಲಿ ಲಾಸ್ಟ್ ಓವರ್ ತಗೊಂಡೋಗಿ ಟೆನ್ಷನ್ ಮ್ಯಾಚ್ ಮಾಡಿದ್ರು. ಒಟ್ಟಿನಲ್ಲಿ ಮೇನ್ ಗುರು ಇಲ್ಲಿ ಶ್ರೇಯಸ್ ಅಯ್ಯರ್ ಇರೋ ತನಕ ಮ್ಯಾಚು ಪಂಜಾಬ್ ಕೈಲಿತ್ತು. ಶ್ರೇಯಸ್ ಅಯ್ಯರ್ ಔಟ್ ಆದ ತಕ್ಷಣ ಇಲ್ಲಿ ಶಶಾಂಕ್ ಸಿಂಗು ಮತ್ತು ಪೃಥ್ವಿ ಸಿಂಗು ಚೆನ್ನಾಗಿ ಮ್ಯಾಚ್ನ ತಗೊಂಡು ಹೋದ್ರು. ಒಟ್ಟಿನಲ್ಲಿ ಮೇನ್ ಗುರು ಪಂಜಾಬ್ ಅವ್ರಿಗೆ ಗೆದ್ದರು. ಒಟ್ಟಿನಲ್ಲಿ ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ಸಿ ಎಸ್ ಕೆ ಅವರು ಈಗ ಟೂರ್ನಮೆಂಟಿಂದ ಅಫಿಷಿಯಲ್ ಆಗಿ ಆಚೆ ಹೋದರು. ಈ ರಿವ್ಯೂ ನಿಮ್ಗೇನಾದ್ರು ಇಷ್ಟ ಇಲ್ಲ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಿದ್ದಾರೆ. ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.